ನಮಸ್ತೆ ಆ್ಯಂಡ್ ವೆಲ್ಕಮ್ ಟು ಬಯೋ ಸ್ಟಡೀಸ್. ಕಾರ್ಬೋಹೈಡ್ರೇಟ್ಸ್ ಬಗ್ಗೆ ಸ್ಟಡಿ ಮಾಡಿದ್ವಿ. ಕಾರ್ಬೋಹೈಡ್ರೇಟ್ಸ್ ಅಂತಂದರೆ ಇವು ಕೂಡ ಒಂದು ಬಯೋಮಾಲಿಕ್ಯೂಲ್ಸ್, ಹೌದಾ? ಕಾರ್ಬೋಹೈಡ್ರೇಟ್ಸ್ ನಾವು ಅದನ್ನು ಏನಂತ ಕರಿತಿದ್ವಿ, ಸೆಕರೈಡ್ಸ್ ಅಂತಲೂ ಕರಿತೀವಿ. ಅಂದರೆ ಇವು ಶುಗರ್ ಯೂನಿಟ್ಸ್ ಅಂತ ಅರ್ಥ. ಜನರಲ್ ಫಾರ್ಮುಲಾ ಏನಿತ್ತು, CnH2ON. CnH2ON ಅಂದರೆ ಕಾರ್ಬೋಹೈಡ್ರೇಟ್ಸ್ ಆರ್ ದ ಮಾಲಿಕ್ಯೂಲ್ಸ್ ವಿಚ್ ಕಂಟೈನ್ಸ್ ಕಾರ್ಬನ್ ಆ್ಯಂಡ್ ದ ವಾಟರ್ ಮಾಲಿಕ್ಯೂಲ್. ಎರಡು ಫಂಕ್ಷನಲ್ ಗ್ರೂಪ್ ಯಾವ್ಯಾವ ಇರ್ಬೋದು, ಆಲ್ಡಿಹೈಡ್ ಗ್ರೂಪ್ ಮತ್ತು ಕೀಟೋನ್ ಗ್ರೂಪ್ ಇರಬಹುದು ಅಂತ ಹೇಳಿದ್ವಿ. ಓಕೆ, ನಾವು ದೀಸ್ ಕಾರ್ಬೋಹೈಡ್ರೇಟ್ಸ್ ಆರ್ ಕ್ಯಾಟಗರೈಸ್ಡ್ ಇಂಟು 3 ಟೈಪ್ಸ್. ಯಾವ್ಯಾವುದಿತ್ತು? ಒಂದು ಮೊನೊಸೆಕ್ರೈಡ್, ದೆನ್ ಆಲಿಗೋಸೆಕ್ರೈಡ್ ಮತ್ತು ಪಾಲಿಸೆಕ್ರೈಡ್. ನಾವು ಫಸ್ಟ್ ಈ ವಿಡಿಯೋದಲ್ಲಿ ನಾವು ಮೊನೊಸೆಕ್ರೈಡ್ಸ್ಗಳ ಬಗ್ಗೆ ಸ್ಟಡಿ ಮಾಡೋಣ. ಮೊನೊಸೆಕ್ರೈಡ್ಸ್ ಅಂದರೆ ಏನಿತ್ತು? ದೀಸ್ ಆರ್ ದ ಕಾರ್ಬೋಹೈಡ್ರೇಟ್ಸ್ ವಿಚ್ ಕಂಟೈನ್ಸ್ 1 ಶುಗರ್ ಯೂನಿಟ್ಸ್. ಹೌದಾ? ಒಂದು ಶುಗರ್ ರೆಸಿಡ್ಯೂವನ್ನು ಹೊಂದಿರುವಂತಹ ಕಾರ್ಬೋಹೈಡ್ರೇಟ್ಸ್ಗಳಿಗೆ ನಾವು ಮೊನೊಸೆಕ್ರೈಡ್ಸ್ ಅಂತ ಹೇಳ್ತೀವಿ. ಆ್ಯಂಡ್ ಬೇಸ್ಡ್ ಆನ್ the number of carbon atoms, we have trioses, okay, tetroses, then pentoses. ನೆಕ್ಸ್ಟ್ ಯಾವುದಿತ್ತು? ಪೆಂಟಾ ಆದಮೇಲೆ ಹೆಕ್ಸೋಸಸ್, ಹೆಕ್ಸಾ ಆದಮೇಲೆ ಹೆಪ್ಟಾ ಅಂದರೆ ಹೆಪ್ಟೋಸಸ್. ಓಕೆ, ಸೊ ಬೇಸ್ಡ್ ಆನ್ ದ ನಂಬರ್ ಆಫ್ ಕಾರ್ಬನ್ ಐಟಮ್ಸ್ the monohydrates can be trioses, tetroses, pentoses, hexoses and heptoses. ಟ್ರಯೋಸಿಸ್ಗೆ ಎಕ್ಸಾಂಪಲ್ ಯಾವುದು? ಗ್ಲಿಸರಲ್ಡಿಹೈಡ್. ಟೆಟ್ರೋಸಿಗೆ ಎರಿಥ್ರೋಸ್. ನಾವು ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್, ಪೆಂಟೋಸಸ್ ಆ್ಯಂಡ್ ಹೆಕ್ಸೋಸಸ್ ಇವೆರಡನ್ನು ನಾವು ಸ್ಟಡಿ ಮಾಡಬೇಕು. ಪೆಂಟೋಸಿಗೆ ಎಕ್ಸಾಂಪಲ್ ಯಾವುದು? ರೈಬೋಸ್ ಶುಗರ್ ಯೂನಿಟ್. ಓಕೆ, ಆ್ಯಂಡ್ ಹೆಕ್ಸೋಸ್ಗೆ ಎಕ್ಸಾಂಪಲ್ ಯಾವ್ಯಾವುದು? ಗ್ಲೂಕೋಸ್, ಓಕೆ, ದೆನ್ ಗ್ಯಾಲಕ್ಟೋಸ್ ಆ್ಯಂಡ್ ಫ್ರುಕ್ಟೋಸ್. 3 ಸ್ಟ್ರಕ್ಚರ್ಸ್, ಸರಿನಾ? ಸೊ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ, ಟುಡೇ ಇನ್ ದಿಸ್ ವಿಡಿಯೋ ವಿ ವಿಲ್ ಬಿ ಸ್ಟಡಿಂಗ್ ದ ಸ್ಟ್ರಕ್ಚರ್, ದ ಫಾರ್ಮುಲಾ ಆಫ್ ರೈಬೋಸ್ ದೆನ್ ಗ್ಲೂಕೋಸ್ ಮಾಲಿಕ್ಯೂಲ್. ಒಂದು ಪೆಂಟೋಸಿಗೆ ಎಕ್ಸಾಂಪಲ್ಲು, ಒಂದು ಹೆಕ್ಸೋಸಿಗೆ ಎಕ್ಸಾಂಪಲ್ಲು. ಆಲ್ರೆಡಿ ಒಂದು ಪಾಯಿಂಟ್ ನಮಗೆ ಗೊತ್ತಿದೆ, ಏನದು? ರೈಬೋಸ್ ಅಂತಂದರೆ ಅದು ಪೆಂಟೋಸಲ್ಲಿ ಬರುತ್ತೆ. ಹಾಗಾದರೆ ಎಷ್ಟು ಕಾರ್ಬನ್ಸ್ ಇರ್ತವೆ? ಪೆಂಟಾ ಅಂತಂದರೆ 5 ಕಾರ್ಬನ್ ಇರ್ತವೆ. 5 ಕಾರ್ಬನ್ ಇತ್ತು ಅಂತಂದರೆ ಈ ಫಾರ್ಮುಲಾ ರೈಬೋಸ್ಗೆ ಹೆಂಗೆ ಅಪ್ಲೈ ಆಗುತ್ತೆ? C5H2O5. ಹೌದಾ? ನೆಕ್ಸ್ಟ್ ಗ್ಲೂಕೋಸ್, ಗ್ಯಾಲಕ್ಟೋಸ್ ಆ್ಯಂಡ್ ಫ್ರುಕ್ಟೋಸ್. ಬರ್ದ್ಬಿಡೋಣ. ಗ್ಲೂಕೋಸ್, ದೆನ್ ಗ್ಯಾಲಕ್ಟೋಸ್, ಗ್ಲೂಕೋಸ್, ಗ್ಯಾಲಕ್ಟೋಸ್ ಆ್ಯಂಡ್ ಒನ್ ಮೋರ್ ಫ್ರುಕ್ಟೋಸ್. ಸರಿನಾ? ಈ 3 ಎದಕ್ಕೆ ಎಕ್ಸಾಂಪಲ್ಲು? ಹೆಕ್ಸೋಸಸ್. ಹೆಕ್ಸಾ ಅಂದರೆ ಎಷ್ಟು? 6. ಸೊ ಏನಿದು 6? ನಂಬರ್ ಆಫ್ ಎನ್ ಅಂತಂದರೆ 6 ಅಂತ ಆಯಿತು. ಸೊ C6H2O6. ಇದನ್ನ ಹೆಂಗೆ ಬರಿಬೋದು ನಾವು? C6H12, 6 2s 12 ಆ್ಯಂಡ್ O6 ಹೀಗೂ ಕೂಡ ಬರಿಬೋದು. ಅದಕ್ಕೆ ನಾವು ಗ್ಲೂಕೋಸ್ ಅಂದರೆ ಏನಂತ ಹೇಳ್ತೀವಿ? C6H12O6 ಅಂತ ಹೇಳಿಬಿಡ್ತೀವಿ. ಹೆಂಗೆ ಬಂತದು? ಬಿಕಾಸ್ ದ ಗ್ಲೂಕೋಸ್ ಇಟ್ ಈಸ್ ಅ ಹೆಕ್ಸೋಸಸ್. ಹೆಕ್ಸೋಸಸ್ ಈಸ್ ಒನ್ ಟೈಪ್ ಆಫ್ ಮೊನೊಸೆಕ್ರೈಡ್. ಗ್ಲೂಕೋಸ್ ಅನ್ನುವಂಥದ್ದು ಒಂದು ಶುಗರ್ ಯೂನಿಟ್ಟು. ಗೊತ್ತಾಯ್ತಾ? ನಾವು ಈ ರೈಬೋಸದ್ದು ಮತ್ತು ಗ್ಲೂಕೋಸದ್ದು ಫಾರ್ಮುಲಾ ಮತ್ತು ಅದರದ್ದು ಚೈನ್ ಸ್ಟ್ರಕ್ಚರು, ರಿಂಗ್ ಸ್ಟ್ರಕ್ಚರ್ ಹೆಂಗಿರುತ್ತೆ ಅಂತ ನಾವು ಕಲಿಯೋಣ. ಈಗ ಕೆಮಿಸ್ಟ್ರಿನಲ್ಲಿ ನೀವು ಈ ಬಯೋಮಾಲಿಕ್ಯೂಲ್ಸ್ ಚಾಪ್ಟರ್ ಕೆಮಿಸ್ಟ್ರಿನಲ್ಲೂ ಬರುತ್ತೆ. ಈ ಕೆಮಿಕಲ್ ಫಾರ್ಮುಲಾ ಬರೀತೀರಲ್ಲ, ಕೆಮಿಕಲ್ ಫಾರ್ಮುಲಾ ಇಟ್ಕೊಂಡು ನಾವು ಇವನ್ನ ರಿಪ್ರೆಸೆಂಟ್ ಮಾಡಬೇಕಾದ್ರೆ ಒಂದು ಚೈನ್ ಸ್ಟ್ರಕ್ಚರ್ ಆಗಿನೂ ರಿಪ್ರೆಸೆಂಟ್ ಮಾಡ್ತೀವಿ, ಕೆಲವೊಂದು ಸತಿ ಅದನ್ನು ನಾವು ರಿಂಗ್ ಸ್ಟ್ರಕ್ಚರ್ ಆಗಿನೂ ರಿಪ್ರೆಸೆಂಟ್ ಮಾಡ್ತೀವಿ. ಹೌದಾ? ಸೊ ಇಲ್ಲಿ ಎಕ್ಸಾಮಿಗೆ ನಿಮಗೆ ನೀಟಿಗೆ ಹೆಲ್ಪ್ ಆಗುವಂಗೆ, CETಗೆ ಹೆಲ್ಪ್ ಆಗುವಂಗೆ ರೈಬೋಸ್ ಮತ್ತು ಗ್ಲೂಕೋಸದ್ದು ಚೈನ್ ಸ್ಟ್ರಕ್ಚರು ಮತ್ತು ರಿಂಗ್ ಸ್ಟ್ರಕ್ಚರನ್ನು ನಾವು ಸ್ಟಡಿ ಮಾಡೋಣ. ಓಕೆ, so what are monosaccharides? Monosaccharides, these are the biomolecules, the carbohydrates which cannot be hydrolyzed further. ಅಂದರೆ ಇವನ್ನ ನೀವು ಡಿವೈಡ್ ಮಾಡಿದರೆ ಮುಂದೆ ನಿಮಗೆ ಯಾವುದೇ ಶುಗರ್ ಯೂನಿಟು ಸಿಗೋದಿಲ್ಲ. ಇದೇ ಸಿಂಪಲ್ ಶುಗರು. ಸೊ ಮೊನೊಸೆಕ್ರೈಡ್ಸ್ ಆರ್ ದ ಸಿಂಪಲ್ ಶುಗರ್ ಮಾಲಿಕ್ಯೂಲ್ಸ್. ಸರಿನಾ? ನಾವು ವಿಲ್ ಟೇಕ್ ದ ಸ್ಟ್ರಕ್ಚರ್ ಆಫ್ ರೈಬೋಸ್. ಓಕೆ,
ಫಸ್ಟು ಎಲ್ಲಿ ಸಿಗುತ್ತೆ ರೈಬೋಸು? ರೈಬೋಸ್ ಆ್ಯಂಡ್ ಡಿಆಕ್ಸಿರೈಬೋಸ್ ಎಲ್ಲಿರುತ್ತೆ? ನ್ಯೂಕ್ಲಿಕ್ ಆ್ಯಸಿಡ್ಸ್ನಲ್ಲಿ ಇರುತ್ತೆ. ನ್ಯೂಕ್ಲಿಯೋಟೈಡ್ ಅಂತ ಹೇಳ್ತೀವಲ್ಲ ನಾವು. ನ್ಯೂಕ್ಲಿಯೋಟೈಡ್ ಅಂದರೆ ಎಲ್ಲಿ ಸಿಗುತ್ತೆ? DNA ಮತ್ತು RNAದಲ್ಲಿ. ಡಿಆಕ್ಸಿರೈಬೋ ನ್ಯೂಕ್ಲಿಕ್ ಆ್ಯಸಿಡ್ ಆ್ಯಂಡ್ ರೈಬೋಸ್ ನ್ಯೂಕ್ಲಿಕ್ ಆ್ಯಸಿಡ್. ಸೊ ಈ ನ್ಯೂಕ್ಲಿಯೋಟೈಡ್ಸ್ನಲ್ಲಿ ಅಥವಾ ನ್ಯೂಕ್ಲಿಕ್ ಆ್ಯಸಿಡ್ನಲ್ಲಿ ರೈಬೋಸ್ ಅನ್ನುವಂತಹ ಒಂದು ಮೋನೋಸೆಕ್ರೈಡು ನಮ್ಮ ಬಾಡಿನಲ್ಲಿ ಇರುತ್ತೆ ಅಥವಾ ಜೀವಿಗಳ ಬಾಡಿನಲ್ಲಿ ಕಂಡುಬರುತ್ತೆ. ಈ ರೈಬೋಸ್ ಅಂತಂದರೆ ನಾವು ಪೆಂಟೋಸ್ ಶುಗರ್ ಅಂತ ಹೇಳಿದ್ವಿ. ರೈಬೋಸ್ ಅಂದರೆ ಪೆಂಟೋಸ್ ಶುಗರ್. ಸೊ ಫಾರ್ಮುಲಾ ಏನಿದೆ? C5H2O5. ಸರಿನಾ? ಆ್ಯಂಡ್ ಇನ್ ಎಸ್ಟರ್ಡೇಸ್ ವಿಡಿಯೋ, ಪ್ರೀವಿಯಸ್ ವಿಡಿಯೋ, ವಿ ಹ್ಯಾವ್ ಟೋಲ್ಡ್ ದ್ಯಾಟ್ the carbohydrates they also contains aldehyde group or ketone group. aldehyde group ಅಂತಂದರೆ CHO ಗ್ರೂಪನ್ನು ಹೊಂದಿರಬಹುದು ಅಥವಾ ಅವು ಕೀಟೋ ಗ್ರೂಪನ್ನು ಹೊಂದಿರಬಹುದು. ಸರಿನಾ? ಸೊ ಫಸ್ಟ್ ವಿಲ್ ಟೇಕ್ ದ ಚೈನ್ ಸ್ಟ್ರಕ್ಚರ್. ಸೊ ಸ್ಟ್ರಕ್ಚರನ್ನು ನಾವು ಹಾಕ್ತಾ ಅದನ್ನ ಹೆಂಗೆ ನೆನ್ಪಿಟ್ಕೋಬೇಕು ಅಂತಲೂ ಹೇಳ್ತೀನಿ. ಕಂಪಲ್ಸರಿಯಾಗಿ ಎಲ್ಲ ಪೆನ್ಸಿಲ್, ಪೆನ್, ಇರೇಸರನ್ನು ರೆಡಿಯಾಗಿ ಇಟ್ಕೊಳ್ಳಿ. ಸೊ ಶಾಲ್ ವಿ ಸ್ಟಾರ್ಟ್? ನಾವು ಫಸ್ಟ್ C5. ಸೊ C5 ತೆಗೆದುಬಿಡಿ. 1 2 3 4 5. ಸೊ ಫಸ್ಟ್ ನಾನು ಡ್ರಾ ಮಾಡ್ತಿರೋದು ಚೈನ್ ಸ್ಟ್ರಕ್ಚರ್. ಸಿಂಪಲಾಗಿ ಹೆಂಗೆ ನೆನ್ಪಿಟ್ಕೋಬೇಕು ಅಂತ ಹೇಳ್ತೀನಿ. ಸೊ ಫಸ್ಟ್ 5 ಹಾಕ್ಬಿಟ್ರಾ? ದೆನ್ ಫಸ್ಟ್ ಕಾರ್ಬನನ್ನು ಬಿಟ್ಟು ಫಸ್ಟ್ ಕಾರ್ಬನನ್ನು ಬಿಟ್ಟು ಈ ಕಡೆ ಎಲ್ಲದಕ್ಕೂ OH ಮೊಲಿಕ್ಯೂಲ್ಸ್ ಆ್ಯಡ್ ಮಾಡಿ. OH ಆ್ಯಂಡ್ OH. ಗೊತ್ತಾಯ್ತಾ? ನಾವು ರೈಬೋಸ್ ಐ ಸೈಡ್ ಇಟ್ ಕ್ಯಾನ್ ಬಿ ಎ ಆಲ್ಡಿಹೈಡ್ ಗ್ರೂಪ್. ಸೊ ಇಲ್ಲಿ ನಾವು ಒಂದು ಆಲ್ಡಿಹೈಡ್ ಅಂತ ತಗೊಳ್ಳೋಣ. ಇದು ಆಲ್ಡಿಹೈಡ್ ಗ್ರೂಪ್. ಹೌದಾ? CHO. ಕೆಮಿಸ್ಟ್ರಿ ನಿಮ್ಗೆ ಗೊತ್ತಿರುತ್ತೆ. ಕಾರ್ಬನ್ ಅಂದರೆ ವ್ಯಾಲೆನ್ಸಿ 4 ಇರುತ್ತೆ. ಆಕ್ಸಿಜನ್ ಅಂದರೆ 2 ವ್ಯಾಲೆನ್ಸಿ ಇರುತ್ತೆ. ಹೈಡ್ರೋಜನ್ ಅಂತಂದರೆ 1 ಇರುತ್ತೆ ಅಂತ ಗೊತ್ತಿದೆ. ಸೊ ಇವಾಗ ಇದು ಒಂದು ಬೇಸಿಕ್ ಸ್ಟ್ರಕ್ಚರ್ ನೆನ್ಪಿಟ್ಕೊಳ್ಳೋಕ್ಕೆ ನಿಮಗೆ. ಫಸ್ಟ್ C ಬರೆದಾಯಿತು. ಫಸ್ಟ್ ಕಾರ್ಬನನ್ನು ಬಿಟ್ಟು ಎಲ್ಲದಕ್ಕೂ ಈ ಕಡೆ OH ಹಾಕಿ ಆಯಿತು. ದೆನ್ ವಿ ಹ್ಯಾವ್ ಗಿವನ್ ಅ ಆಲ್ಡಿಹೈಡ್ ಗ್ರೂಪ್. ಓಕೆ. ನಾವು ರಿಮೈನಿಂಗ್ ಏನಿದಾವಲ್ಲ, ರಿಮೈನಿಂಗ್ ಎಲ್ಲನೂ ಹೈಡ್ರೋಜನ್ ಮೊಲಿಕ್ಯೂಲ್ಸ್. ಸೊ ಇವಾಗ ಕೌಂಟ್ ಮಾಡಿ, ಎಲ್ಲ 4 ವ್ಯಾಲೆನ್ಸೀಸು ಎಲ್ಲ ಕಾರ್ಬನ್ನಿಗೂ ಆಗಿದೆಯಾ ಅಂತ. ಸಿ ಈಚ್ ಆ್ಯಂಡ್ ಎವ್ರಿ ಕಾರ್ಬನ್ ಐಟಮ್ ನಾವು ಇಟ್ ಹ್ಯಾಸ್ ಕಂಪ್ಲೀಟೆಡ್ ಇಟ್ಸ್ ವ್ಯಾಲೆನ್ಸಿ. ಯಾವುದೇ ಮೊಲಿಕ್ಯೂಲ್ ತೊಗೊಂಡ್ರೆ ಇಲ್ಲೂ ಕೂಡ ಮೇಲ್ಗಡೆ 2 ಆಯಿತು, ಇಲ್ಲಿ 3rd ಮತ್ತು ಇಲ್ಲೇ 4th. ಇಲ್ಲೂ ಕೂಡ 1 2 3 4. ಓಕೆ. ನೌ ದಿಸ್ ಈಸ್ ದ ಚೈನ್ ಸ್ಟ್ರಕ್ಚರ್ ಆಫ್ ದಿಸ್ ಈಸ್ ದ ಒನ್ ಬೇಸಿಕ್ ಸ್ಟ್ರಕ್ಚರ್. ಬಟ್ ಇಲ್ಲೇನಾಗುತ್ತೆ, ಇದೇ ಸ್ಟ್ರಕ್ಚರು ರಿಂಗನ್ನು ಹೆಂಗೆ ಫಾರ್ಮ್ ಮಾಡುತ್ತೆ ಅಂತಂದರೆ, ಆಲ್ವೇಸ್ ರಿಮೆಂಬರ್, ನಾವು ಚೈನ್ ಸ್ಟ್ರಕ್ಚರನ್ನು ಡ್ರಾ ಮಾಡ್ತೀವಲ್ಲ, ಚೈನ್ ಸ್ಟ್ರಕ್ಚರ್ ಡ್ರಾ ಮಾಡಿದ ಮೇಲೆ ಕೆಳಗಡೆಯಿಂದ 2ನೇ ಕಾರ್ಬನ್ ಇದು ಹೆಂಗೆ ಅಂದರೆ ಒಂದು ರೀತಿ ಇದು ಯಾವತ್ತು ಮಸ್ತಿ ಮೂಡಲ್ಲಿರುತ್ತೆ. ಯಾವುದು? ಕೆಳಗಡೆಯಿಂದ ಬರುವಂತಹ 2ನೇ ಕಾರ್ಬನ್ ಇರುತ್ತಲ್ಲ, ಅದೊಂದು ಸ್ವಲ್ಪ ಸ್ಟೇಬಲ್ ಇರೋದಿಲ್ಲ, ಏನಾದರೂ ಒಂಚೂರು ಮಾಡಬೇಕು ಅಂತ ಇರುತ್ತೆ. ಏನು ಮಾಡುತ್ತೆ ಅಂತಂದರೆ, ದಿಸ್ ಸೆಕೆಂಡ್ ಕಾರ್ಬನ್ ನಂಬರ್ಸ್ ಬರೆಯೋಣ. ದಿಸ್ ಈಸ್ 1, ದಿಸ್ ಈಸ್ 2, ದಿಸ್ ಈಸ್ 3, 4 ಆ್ಯಂಡ್ 5. ಒಂದು ಸತಿ ಕಲ್ಕೊಂಬಿಡಿ, ಇದನ್ನ ರಿಂಗ್ ಆರಾಮಾಗಿ ಬರಿಬೋದು ನೀವು. ಸರಿನಾ? 4th ಕಾರ್ಬನ್ ಸ್ವಲ್ಪ ನಾಟಿ ಅಂತ ಹೇಳಿದೆ. ಓಕೆ. ಸೊ ಈ 4th ಕಾರ್ಬನ್ ಏನು ಮಾಡುತ್ತೆ? ದಿಸ್ ವಿಲ್ ಟೆಲ್ ಟು ಫಸ್ಟ್ ಕಾರ್ಬನ್. ಈ 4th ಕಾರ್ಬನ್ ಹೇಳುತ್ತೆ ಫಸ್ಟ್ ಕಾರ್ಬನ್ನಿಗೆ, ಬಾ ನಾವಿಬ್ಬರು ಸೇರಿ ಸ್ವಲ್ಪ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋಣ ಅಂತ. ಸ್ವಲ್ಪ ದೂರ ಇದಾವಲ್ಲ ಫಸ್ಟ್ ಆ್ಯಂಡ್ 4th. ಸೊ ದಿಸ್ 4th ಕಾರ್ಬನ್ ಇಟ್ ವಿಲ್ ಬಿ ಅಟ್ರಾಕ್ಟೆಡ್ ಟುವರ್ಡ್ ದ ಫಸ್ಟ್ ಕಾರ್ಬನ್. ಬಟ್ ದ ಫಸ್ಟ್ ಕಾರ್ಬನ್ ವಿಲ್ ಸೇ, ಆಲ್ರೆಡಿ ನಾನು 4 ವ್ಯಾಲೆನ್ಸಿ ಫುಲ್ ಕ್ಲೋಸ್ ಆಗಿಬಿಟ್ಟಿದ್ದಾವೆ. ಸೊ ನಾವು ಫ್ರೆಂಡ್ಶಿಪ್ ಮಾಡಬೇಕು ಅಂದರೆ ಯಾವುದೇ ರೀತಿಯಾದಂತಹ ಬಾಂಡ್ ಮಾಡಲಿಕ್ಕೆ ಅಲ್ಲಿ ವ್ಯಾಲೆನ್ಸಿ ರಿಕ್ವೈರ್ಮೆಂಟೇ ಇಲ್ಲ. ಸೊ ಹೆಂಗೆ ಫ್ರೆಂಡ್ಶಿಪ್ ಮಾಡ್ಕೋಬೋದು 1 ಮತ್ತು 4 ಅಂತಂದರೆ, ಜಸ್ಟ್ ಇಮ್ಯಾಜಿನ್, ಒಂದು ಸ್ಟೋರಿ ಥರ ನೆನ್ಪಿಟ್ಕೊಳ್ಳಿ. ನಾವು ಚಿಕ್ಕವರಿದ್ದಾಗ ರಿಂಗ ರೋದಿಸಾಡ್ತೀವಿ, ನೆನಪಿದೆಯಾ? ಅಂದರೆ ಒಬ್ರಿಗೊಬ್ರು ಕೈ ಹಿಡ್ಕೊಂಡು ಫುಲ್ ಸುತ್ತಾಕೊಳ್ಳೋದು, ಆಮೇಲೆ ತಿರುಗ್ತಾ ಇರ್ತಾರೆ ಸುತ್ತಲೂ ಹೊರಗಡೆ ಒಬ್ಬರು. ಸೊ ಅದೇ ರೀತಿ ಇವಾಗ ಇವೆಲ್ಲವೂ ಒಂದು ರಿಂಗನ್ನು ಫಾರ್ಮ್ ಮಾಡಿಬಿಟ್ಟಿದ್ದಾವೆ ಆಲ್ರೆಡಿ. ಒಂದಕ್ಕೊಂದು ಕೈ ಹಿಡ್ಕೊಂಡು ಫುಲ್ ಎಲ್ಲ ವ್ಯಾಲೆನ್ಸಿನೂ ಅವು ಕ್ಲೋಸ್ ಮಾಡ್ಕೊಂಡಿದ್ದಾವೆ. ಸೊ ಈ ಕಾರ್ಬನ್ನು ಇದ್ರ ಜೊತೆ ಬಾಂಡ್ ಮಾಡಬೇಕು ಅಂತಂದರೆ, ದಿಸ್ ಕಾರ್ಬನ್ ವಿಲ್ ಸೇ ಟು ಆಕ್ಸಿಜನ್. ಹೆಂಗಾದರೂ ನಾನು ನಿನಗೆ 2 ಕೈ ಕೊಟ್ಟಿದ್ದೀನಲ್ಲ, ಸೊ ಅದರಲ್ಲಿ ಒಂದು ಕೈನ ಈ ಮೊಲಿಕ್ಯೂಲ್ಸಿಗೆ ಕೊಟ್ಬಿಡು, ಅಂದರೆ ನಾನು ಈ C-ಯನ್ನು ಹಿಡ್ಕೋಬೋದು ಅಂತ. ಆರ್ ಯು ಗೆಟಿಂಗ್ ದಿಸ್? ಸಮಥಿಂಗ್ ಸ್ವಲ್ಪ ಈ ರೀತಿ ಹೇಳಿದ್ರೆ ನೆನ್ಪಿಟ್ಕೋಬೋದು ಅಂತ. ಸೊ ದಿಸ್ ಕಾರ್ಬನ್ ವಾಟ್ ಇಟ್ ವಿಲ್ ಸೇ, ದಿಸ್ ಕಾರ್ಬನ್ ಇಟ್ ವಿಲ್ ಸೇ ಟು ಆಕ್ಸಿಜನ್,
ನಿನ್ನ ಕಡೆ ನಾನು ಎರಡೂ ಕೈಯನ್ನು ಕೊಟ್ಟಿದ್ದೀನಲ್ಲ, ಎರಡೂ ಬಾಂಡು, ಅದರಲ್ಲಿ ಒಂದು ಬಾಂಡನ್ನು ನೀನು ತೊಗೊಂಡು ಅದನ್ನ ಬೇರೆ ಯಾರಿಗಾದರೂ ಕೊಟ್ಬಿಡು. ಸೊ ನಿನಗೆ ಆ ಬಾಂಡ್ ಉಳಿಯುತ್ತಲ್ಲ ಅವಾಗೊಂದು, ಆ ಬಾಂಡನ್ನು ಅದು ಕಾರ್ಬನ್ ಜೊತೆ ಆರಾಮವಾಗಿ ಲಿಂಕ್ ಮಾಡ್ಕೋಬೋದು ಅಂತ. ಸೊ ಅವಾಗೇನಾಗುತ್ತೆ ಅಂತಂದರೆ, ಸಿ ಹಿಯರ್ ವೆರಿ ಇಂಟ್ರೆಸ್ಟಿಂಗ್, ನೀವು ಆಲ್ರೆಡಿ ಕೆಮಿಸ್ಟ್ರಲ್ಲಿ ಕಲ್ತಿರ್ಬೋದು. ಸೊ ದಿಸ್ ಎಚ್, ಇಲ್ಲಿ ಎಚ್ ಇದೆಯಲ್ಲ, ಇದೇನು ಮಾಡುತ್ತೆ, ಸಿ ಐ ಶೋ ಲೈಕ್ ದಿಸ್. ನೋ ಹಿಯರ್ ಈಸ್ ದ OH ಗ್ರೂಪ್. ಇದೇ ಸೇಮ್ OH ಗ್ರೂಪನ್ನು ಸ್ವಲ್ಪ ನಾನು ಇಲ್ಲಿ ಡ್ರಾ ಮಾಡಿದ್ದೀನಿ. ಓಕೆ, ಈ ಎಚ್ ಏನಿದೆಯಲ್ಲ, ದಿಸ್ ಎಚ್ ಇಟ್ ವಿಲ್ ಗೋ ಆ್ಯಂಡ್ ಅಟ್ಯಾಚ್ ಟು O. ಈ ಎಚ್ ಇದೆಯಲ್ಲ, ಈ ಓಗೆ ಹೋಗ್ಬಿಡುತ್ತೆ. ಸೊ ಇಲ್ಲೇನು O ಉಳಿತು, ಇಲ್ಲಿ O ಉಳಿತು. ಓಕೆ, ಸೊ ಈ O ಇದಕ್ಕೆ ಈ ಎಚ್ಚಿಗೆ ಜಾಯ್ನ್ ಆಯಿತು ಅಂದರೆ ಇದರಲ್ಲಿ ಒಂದು ಬಾಂಡ್ ಹೋದಂಗೆ, ಯಾಕಂದರೆ ಇಲ್ಲಿರೋದೇ ಒಂದು ಬಾಂಡನ್ನು ಅದು ಹೆಚ್ಚಿಗೆ ಕೊಟ್ಬಿಡುತ್ತೆ ಇವಾಗ. ಸೊ ಎಷ್ಟು ವ್ಯಾಲೆನ್ಸಿ ಆಯ್ತು ನೋಡಿ, 1 2 3. ಸೊ ಇನ್ನೂ ಒಂದು ಅವಶ್ಯಕತೆ ಇದೆಯಲ್ಲ, ಆವಾಗ ಏನು ಮಾಡುತ್ತೆ, ಈ ಕಾರ್ಬನ್ ಐಟಮ್ಮು ಈ ಆಕ್ಸಿಜನ್ನಿಗೆ ಬಾಂಡ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ಸೊ ಇವಾಗ ನೋಡಿ, ಜಸ್ಟ್ ಅಬ್ಸರ್ವ್ ಮಾಡಿ, ಒಂದು ಆಕ್ಸಿಜನ್ ಮೊಲಿಕ್ಯೂಲು, ಇಲ್ಲಿ ಆಕ್ಸಿಜನ್ ಮೊಲಿಕ್ಯೂಲು ಫಸ್ಟ್ ಕಾರ್ಬನ್ನಿಗೂ ಅಟ್ಯಾಚ್ ಆಗಿದೆ ಮತ್ತು ಫೋರ್ತ್ ಕಾರ್ಬನ್ನಿಗೂ ಅಟ್ಯಾಚ್ ಆಗಿದೆ. ಸೊ ಇದನ್ನು ಇಟ್ಕೊಂಡು ನೀವು ರಿಂಗ್ ಸ್ಟ್ರಕ್ಚರನ್ನು ಫಾರ್ಮ್ ಮಾಡ್ಬೋದು. ಹೇಗೆ ಫಾರ್ಮ್ ಮಾಡ್ಬೋದು, ಫಸ್ಟ್ ಒಂದು ಆಕ್ಸಿಜನನ್ನು ಡ್ರಾ ಮಾಡಿಬಿಡಿ. ಓಕೆ, ಸೊ ಆಕ್ಸಿಜನ್ನು ಒಂದು ಕೈಯನ್ನು ಫಸ್ಟ್ C ಕೊಟ್ಟಿದೆ, ಇನ್ನೊಂದು ಕೈಯನ್ನು ಫೋರ್ತ್ C ಕೊಟ್ಟಿದೆ. ಸೊ ದಿಸ್ ಈಸ್ 1, ದಿಸ್ ಈಸ್ 2. ಈ ಫಸ್ಟ್ ಮತ್ತು ಫೋರ್ತನ್ನು ಬಿಟ್ಟು ಎಷ್ಟು ಕಾರ್ಬನ್ ಉಳಿತು, 2 ಕಾರ್ಬನ್ ಉಳಿತು. ಸೊ ನಾವಿಲ್ಲಿ 2 ಕಾರ್ಬನ್ನಿಗೆ ಪ್ಲೇಸ್ ಕೊಡಬೇಕು. ಗೊತ್ತಾಯ್ತಾ? ಇದನ್ನೇ ನಾವು ಹೇಗೆ ರಿಪ್ರೆಸೆಂಟ್ ಮಾಡೋದು, ಲೈಕ್ ದಿಸ್. ಓಕೆ, ಇಲ್ಲಿ ಕಾರ್ನರಲ್ಲಿ ಇದು C ಅಂತ ಅರ್ಥ, ನಿಮ್ಗೆ ಗೊತ್ತಾಗಲಿ ಅಂತ. ಓಕೆ, ಇದು C ಅಂತ ಅರ್ಥ, ಇಲ್ಲೂ ಕೂಡ ಒಂದು C. ಇವಾಗ ನಂಬರಿಂಗ್ ಮಾಡಿ, ಇದು ಫಸ್ಟ್, ಇದು O ಇದೆಯಲ್ಲ, ಒಂದು ಈ O ಫಸ್ಟ್ ಕಾರ್ಬನ್ನಿಗೆ ಮತ್ತು ಫೋರ್ತ್ ಕಾರ್ಬನ್ನಿಗೆ. ಸೊ ದಿಸ್ ಈಸ್ ಫಸ್ಟ್ ಕಾರ್ಬನ್, ಸೆಕೆಂಡ್ ಕಾರ್ಬನ್, ಥರ್ಡ್ ಕಾರ್ಬನ್ ಆ್ಯಂಡ್ ದಿಸ್ ಈಸ್ ಫೋರ್ತ್ ಕಾರ್ಬನ್. ಕರೆಕ್ಟ್ ಆಯಿತಾ? ಸೀದ್ ಲೆಕ್ಕ ಮುಗೀತಾ? ಈ O ಫಸ್ಟ್ ಕಾರ್ಬನ್ನಿಗಿದೆ ಮತ್ತು ಫೋರ್ತ್ ಕಾರ್ಬನ್ನಿಗಿದೆ. ನಾವು ಇವಾಗ ಏನು ಮಾಡಬೇಕು ಅಂದರೆ, ಯೂಶ್ವಲಿ ನಾನು ನೆನ್ಪಿಟ್ಕೊಳ್ಳೋದು ಹೆಂಗೆ ಅಂದರೆ, ಈ ಚೈನ್ ಸ್ಟ್ರಕ್ಚರಿಂದ ರಿಂಗ್ ಸ್ಟ್ರಕ್ಚರಿಗೆ ಬರಿಬೇಕಾದ್ರೆ ಯೂಶ್ವಲಿ ಈ ಸೈಡ್ ಇರೋದು, ಅಂದರೆ ಈ ನಾ ಹೆಂಗೆ ನಿಂತ್ಕೊಂಡ್ರೆ ಇದು ಲೆಫ್ಟ್ ಸೈಡ್ ಆಯಿತು. ಸೊ ಈ ಸೈಡ್ ಇರೋವೆಲ್ಲ ಮೊಲಿಕ್ಯೂಲ್ಸು ಕೆಳಗಡೆ ಬರ್ತವೆ. ಓಕೆ, ಈ ಸೈಡ್ ಇರೋವೆಲ್ಲ ಮೇಲ್ಗಡೆ. ಸೊ ಇದು ಆಲ್ಮೋಸ್ಟ್ ಹಿಂಗೆ ಉಲ್ಟಾದಂಗೆ, ಇಲ್ಲಿ ಮೊಲಿಕ್ಯೂಲ್ಸ್ ಎಲ್ಲ ಕೆಳಗೆ ಬರ್ತವೆ, ಈ ಕಡೆ ಮೊಲಿಕ್ಯೂಲ್ಸ್ ಎಲ್ಲ ಮೇಲ್ಗಡೆ ಹೋಗ್ತವೆ. ಸೊ ಫಸ್ಟ್ ಟೇಕ್ ದ ಫಸ್ಟ್ ಕಾರ್ಬನ್ ಐಟಮ್. ಇದು ಫಸ್ಟ್ ಕಾರ್ಬನ್ ಐಟಮ್ಮ. O ಅಂತೂ ಆಲ್ರೆಡಿ ನಾವು ಬರೆದುಬಿಟ್ಟಿದ್ದೀವಿ, ಈ ಓನ ಬರೆದಿದ್ದೀವಿ. ಮಿಕ್ಕಿದ್ದೇನು O ಮತ್ತು H. ಇಲ್ಲಿ H ಉಳಿತು, ಇಲ್ಲಿ OH ಉಳಿತು. ಓಕೆ, ಸೊ OH ಮತ್ತು H ಗೊತ್ತಾಗ್ತಿದೆಯಾ? ಇದೊಂದು ಕನ್ಫ್ಯೂಸ್ ಮಾಡ್ಕೋಬೇಡಿ. ಸಿ, ಒಂದು ಕಾರ್ಬನ್ ಬರೆದ್ವಿ, ಫಸ್ಟ್ ಕಾರ್ಬನ್ ಯಾವ್ಯಾವ ಅಟ್ಯಾಚ್ ಆಗಿದೆ, ಅದು ಒಂದು ಈ Oಗೆ, ಇನ್ನೊಂದು ಇಲ್ಲಿ H ಆ್ಯಸ್ ಇಟ್ ಈಸಿಗೆ, ಆಮೇಲೆ ಈ Oಗೆ ಮತ್ತು ಈ H ಕುಡ್ಕೊಂಡಿದೆ, ಅಂದರೆ ಇಲ್ಲೂ ಕೂಡ ಒಂದು OH ಇದೆ. ಸೊ ಇಲ್ಲಿ ಒಂದು OH, ಒಂದು H ಮತ್ತು ಒಂದು O, ಆಮೇಲೆ ಸೆಕೆಂಡ್ ಕಾರ್ಬನ್. ಇಲ್ಲಿ ನೋಡಿ, ಒಂದು ಸೆಕೆಂಡ್ ಕಾರ್ಬನ್ನಿಗೆ ಅಂಟ್ಕೊಂಡಿದೆ, ಒಂದು OHಗೆ, ಒಂದು Hಗೆ, ಇನ್ನೊಂದು Oಗೆ. ಸೊ 4 ವ್ಯಾಲೆನ್ಸಿ ಅದರದ್ದು ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಕಮ್ ಟು ದ ಸೆಕೆಂಡಿಗೆ, ಈ ಕಡೆ H ಇದೆ, ಈ ಕಡೆ OH. ನಾನು ಹೇಳಿದೆ ಈ ಸೈಡ್ ಇರೋದೆಲ್ಲ ಕೆಳಗೆ ಬರೀಬೇಕು. ಸೊ ಇದು ಕೆಳಗೆ ಬಂತು, ಇದು ಮೇಲಾಯಿತು. ಥರ್ಡ್ ಕಾರ್ಬನ್ ಐಟಮ್, ಇಲ್ಲಿಯೂ ಕೂಡ OH ಹಿಂಗಿದೆ ಅಂದರೆ ಇದು ಕೆಳಗೆ ಬರುತ್ತೆ. ಸೊ OH ಕೆಳಗೆ ಬಂತು, H ಮೇಲೆ. ದೆನ್ ಫೋರ್ತ್ ಕಾರ್ಬನ್ ಐಟಮ್, ಇಲ್ಲಿ ನೋಡಿ, ಫೋರ್ತ್ ಕಾರ್ಬನ್ ಐಟಮ್ಗೆ ಯಾವ್ಯಾವ ಜಾಯ್ನ್ ಆಗಿದೆ, ಒಂದು H ಇದೆ, ಹೌದಾ, ಒಂದು O ಇದೆ, ಮಿಕ್ಕಿದ್ದೇನು ಫಿಫ್ತ್ ಕಾರ್ಬನ್. ಈ ಫಿಫ್ತ್ ಕಾರ್ಬನ್ನ ಹೆಂಗೆ ಬರೀತಾರೆ, C. ಓಕೆ, 2 H ಇದೆ, 2 H, ಒಂದು OH, ಅಂದರೆ CH2OH ಅಂತ ಅರ್ಥ. ಸೊ ಈ ಕಾರ್ಬನ್, ಫೋರ್ತ್ ಕಾರ್ಬನ್ ಇದೆಯಲ್ಲ, ಇಟ್ ಈಸ್ ಅಟ್ಯಾಚ್ ಟು H, ದೆನ್ O, ದೆನ್ CH2OH. ಇದು ಒಂದು ಫುಲ್ ಗ್ರೂಪನ್ನು ನಾವು CH2OH ಅಂತ ರಿಪ್ರೆಸೆಂಟ್ ಮಾಡ್ಬೋದು. ಸೊ ಫೋರ್ತ್ ಕಾರ್ಬನ್ O ಜೊತೆ ಅಂಟ್ಕೊಂಡಿದೆ ಆಲ್ರೆಡಿ. ದೆನ್ ಉಳಿದಿದ್ದು ಯಾವುದು, ಒಂದು H ಮತ್ತು ಇನ್ನೊಂದು CH2OH. Now this is the ring structure.
ಅರ್ಥ ಆಯ್ತಾ? ಸೊ ನಾವಿಲ್ಲಿ ಏನು ಮಾಡಿದ್ವಿ ಅಂತಂದರೆ ಫಸ್ಟ್ ಒಂದು ಕಾರ್ಬನ್ ಚೈನನ್ನು ಹಾಕಿದ್ವಿ. ಮತ್ತೆ ಇನ್ನೊಂದ್ಸತಿ ಡ್ರಾ ಮಾಡ್ತೇನೆ, ಅಲಾಂಗ್ ವಿತ್ ಮೀ, ಇವನ್ ಯು ಕ್ಯಾನ್ ಪ್ರಾಕ್ಟೀಸ್. ಸೊ ಏನು ಮಾಡಿದ್ವಿ ಇಲ್ಲಿ, ಸ್ಕ್ರೀನ್ಶಾಟ್ ತಗೊಳ್ಳೋರಂತೆ ಫಸ್ಟ್ ಇದನ್ನೊಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಸೊ ನಾವು ಫಸ್ಟ್ ಹೆಂಗೆ ಡ್ರಾ ಮಾಡಿದ್ವಿ ಸ್ಟ್ರಕ್ಚರನ್ನು ಅಂತಂದರೆ, ಲುಕ್ ಎಟ್ ದಿಸ್ C5. ಸೊ ಫಸ್ಟ್ 5 1 2 3 4 5. ಓಕೆ, ನಾನೇನು ಹೇಳಿದೆ, ಫಸ್ಟ್ ಕಾರ್ಬನನ್ನು ಬಿಟ್ಟು ಮಿಕ್ಕಿದೆಲ್ಲದಕ್ಕೂ ನೀವು ಈ ಸೈಡ್ OH ಹಾಕ್ಬಿಡಿ. OH OH ಆ್ಯಂಡ್ OH. ನಾವು ಸಿನ್ಸ್ ಇಟ್ ಈಸ್ ಆಲ್ಡಿಹೈಡ್ ಗ್ರೂಪ್ ಅಂತ ತೊಗೊಂಡ್ರೆ, ಆಲ್ಡಿಹೈಡ್ ಗ್ರೂಪ್, ನಾವು ದಿಸ್ ಈಸ್ ದ CHO ಈಸ್ ಅ ಆಲ್ಡಿಹೈಡ್ ಗ್ರೂಪ್. ಮಿಕ್ಕಿದೆಲ್ಲ ವ್ಯಾಲೆನ್ಸಿ ಕಂಪ್ಲೀಟ್ ಮಾಡಲಿಕ್ಕೆ ನಾವು Hನ ಯೂಸ್ ಮಾಡ್ತೀವಿ, ಹೌದಾ? H H H. ನಾವು ಸಿ ಹಿಯರ್, ಇಲ್ಲಿ ಫಾರ್ಮುಲಾ ಬರೆದಿದ್ವಲ್ಲ ನಾವು, C5 H ಎಷ್ಟಿದೆ, H2ದೇ 5 ಮಾಲಿಕ್ಯೂಲ್ಸ್, ಅಂದರೆ ಇಲ್ಲಿ H10 ಆಯಿತು. ಓಕೆ, ಆ್ಯಂಡ್ O5. ನೀವು ಇದನ್ನ ಕೌಂಟ್ ಮಾಡಿ ನೋಡಿ, ಎಕ್ಸಾಕ್ಟ್ಲಿ ನಿಮಗೆ ಕಾರ್ಬನ್ 5 ಸಿಗುತ್ತೆ, ಹೈಡ್ರೋಜನ್ 10 ಸಿಗುತ್ತೆ, ಮತ್ತು ಆಕ್ಸಿಜನ್ನು ಅಗೇನ್ 5 ಸಿಗುತ್ತೆ. ಸರಿನಾ? ನೆಕ್ಸ್ಟ್ ಇಲ್ಲಿ ರಿಂಗ್ ಹೆಂಗೆ ಫಾರ್ಮ್ ಆಯಿತು ಅಂತಂದರೆ, ಯಾವ ಮಾಲಿಕ್ಯೂಲು ಜಾಸ್ತಿ ನಾಟಿ ಆಗಿರುತ್ತೆ, ತುಂಟಾಗಿರುತ್ತೆ, ಇದು ಸಾರಿ ಕೆಳಗಡೆಯಿಂದ ಎರಡನೇದು ದಿಸ್ ಕಾರ್ಬನ್. ಓಕೆ, ಕೆಳಗಡೆಯಿಂದ ಎರಡನೇದು ಅಂದರೆ ಎಷ್ಟಾಗುತ್ತೆ ಹೇಳಿ, ಇದು ಫಸ್ಟ್ ಕಾರ್ಬನ್, ಸೆಕೆಂಡ್ ಇರಿ, ಫಸ್ಟ್ ಕಾರ್ಬನ್, ದೆನ್ ಸೆಕೆಂಡ್ ಕಾರ್ಬನ್, 3 4 ಆ್ಯಂಡ್ 5th. ಸೊ ಫೋರ್ತ್ ಕಾರ್ಬನ್ ಅದೇನು ಮಾಡುತ್ತೆ, ಫೋರ್ತ್ ಕಾರ್ಬನ್ನು ಫಸ್ಟ್ ಕಾರ್ಬನ್ ಜೊತೆ ಬಾಂಡ್ ಅಥವಾ ಲಿಂಕೇಜನ್ನು ಮಾಡ್ಕೊಳ್ಳುತ್ತೆ. ಹೆಂಗೆ, ತನ್ನಲ್ಲಿರುವಂತಹ Hನ್ನು ಈ O ಕೊಟ್ಬಿಡುತ್ತೆ. ಇಲ್ಲಿತ್ತಲ್ಲ H, ಈ H ಹೋಗಿ O ಜೊತೆ ಜಾಯ್ನ್ ಆಯಿತು. O ಜೊತೆ ಜಾಯ್ನ್ ಆದರೆ ಓದ ವ್ಯಾಲೆನ್ಸಿ ಎಷ್ಟು ಬರಬೇಕು, 2 ಬರಬೇಕು. ಬಟ್ ಇಲ್ಲಿ 3 ಆಯಿತು, 1 2 ಮತ್ತು ಒಂದು ಹೈಡ್ರೋಜನದ್ದು. ಸೊ ಇಲ್ಲಿ ಈ ಬಾಂಡು ಕಟ್ ಆಗಿಬಿಡುತ್ತೆ. ಇವಾಗ ಕಾರ್ಬನ್ 1 2 3 ಆಯ್ತಲ್ಲ, ಬಟ್ 4 ಆಗಬೇಕು. ಯಾವುದು ಫ್ರೀ ಇದೆ ಇಲ್ಲಿ, O ಫ್ರೀ ಇದೆ. ಸೊ O ಏನು ಮಾಡುತ್ತೆ, ಹೋಗಿ ಇಲ್ಲೇ ಜಾಯ್ನ್ ಆಗಿಬಿಡುತ್ತೆ. ಸೊ ಇಲ್ಲಿಂದ H ಹೋಗಿ ಪೂರ್ತಿ OH ಆಯಿತು ಇಲ್ಲಿ. ಓಕೆ, ಫಸ್ಟ್ ಕಾರ್ಬನ್ನಿಗೆ, ಇಲ್ಲಿದೆಯಲ್ಲ ಫಸ್ಟ್ ಕಾರ್ಬನ್ನಿಗೆ. ಸೊ ಫಸ್ಟ್ ಕಾರ್ಬನ್ ಆಮೇಲೆ ಈ O ಎರಡೂ ಕಾರ್ಬನ್ಗಳ ಮಧ್ಯೆ ಶೇರ್ ಆಗಿಬಿಡ್ತು. ಯಾವ್ಯಾವುದು, ಫಸ್ಟ್ ಕಾರ್ಬನ್ನಿಗೆ ಮತ್ತು ಫೋರ್ತ್ ಕಾರ್ಬನ್ನಿಗೆ. ಸೊ ಈ ಆಕ್ಸಿಜನ್ನು ಇದು, ದಿಸ್ ಒನ್ ಇಂಡಿಕೇಟ್ಸ್ ಹಿಯರ್ 1 ಅಟ್ಯಾಚ್ ಟು C ಆ್ಯಂಡ್ ಅನದರ್ ಸೈಡ್ 4. ಸೊ ಒಂದು ಕಡೆ 1ಗೆ ಒಂದು ಕಡೆ 4ಗೆ. ಸೊ ರಿಂಗ್ ಹೆಂಗೆ ಡ್ರಾ ಮಾಡಿದ್ವಿ ನಾವು, ರಿಂಗನ್ನು ಟ್ರೈ ಒನ್ ಮೋರ್ ಟೈಮ್. ನೋ ದಿಸ್ ಈಸ್ ದ ರಿಂಗ್. ಮಾಲಿಕ್ಯೂಲ್ಸ್ ಹೆಂಗೆ ಬರೀಬೇಕು, ದಿಸ್ ಈಸ್ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, 5th ಮೇಲ್ಗಡೆ ಬರುತ್ತೆ. ಇವಾಗ ನಾನೇನು ಹೇಳಿದೆ, ಈ ಕಡೆ ಇರೋ ಮಾಲಿಕ್ಯೂಲ್ಸ್ ಎಲ್ಲ ಡೌನು, ಈ ಕಡೆ ಇರೋವೆಲ್ಲ ಮೇಲೆ ಬರ್ತವೆ. ಫಸ್ಟ್ ಕಾರ್ಬನ್ ಐಟಮ್ ಏನೇನು ಅಟ್ಯಾಚ್ ಆಗಬೇಕು, OH ಒಂದು ಕಡೆ, ಒಂದು H ಮತ್ತು ಇನ್ನೊಂದು O. ಸೊ ಈ O ಅಂತೂ ಇಲ್ಲಿ ಶೇರ್ ಆಗಿಬಿಡ್ತು. ಮಿಕ್ಕಿದ್ದೇನು OH ಮತ್ತು H, OH ಆ್ಯಂಡ್ H. ಓಕೆ, ಸೆಕೆಂಡ್ ಕಾರ್ಬನ್ OH ಈ ಕಡೆ ಇದೆ ಅಂದರೆ ಇದು ಕೆಳಗೆ ಬರುತ್ತೆ, OH H, ಅಗೇನ್ OH H. ಥರ್ಡು ಸೇಮ್ ಇದೆ. ಫೋರ್ತ್ ಟ್ವಿಸ್ಟು. ಸೊ ಫೋರ್ತ್ ಏನು ಇಂಪಾರ್ಟೆಂಟು, ಒಂದು ಕಡೆ Hಗೆ ಅಂಟ್ಕೊಂಡಿದೆ, ಇನ್ನೊಂದು ಕಡೆ CH2OHಗೆ ಅಂಟ್ಕೊಂಡಿದೆ. ಒಂದು H ಮತ್ತು ಇನ್ನೊಂದು CH2OH. ಸೊ ದಿಸ್ ಈಸ್ ದ ರಿಂಗ್ ಸ್ಟ್ರಕ್ಚರ್ ಆಫ್ ದ ರೈಬೋಸ್. ಅರ್ಥ ಆಯ್ತಾ? ರೈಟ್, ಇನ್ನೂ ಒಂದೆರಡು ಸತಿ ಪ್ರಾಕ್ಟೀಸ್ ಮಾಡಿ. ಫುಲ್ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ, ಆರಾಮವಾಗಿ ನೀವು ಅದನ್ನ ಡ್ರಾ ಮಾಡ್ಬೋದು. ನಾವು ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಇದು ಚೈನ್ ಸ್ಟ್ರಕ್ಚರ್ ಆಯಿತು ಮತ್ತು ಇದು ರಿಂಗ್ ಸ್ಟ್ರಕ್ಚರ್ ಆಯಿತು. ಬಟ್ ಯಾವಾಗ OH ಮಾಲಿಕ್ಯೂಲು ಫಸ್ಟ್ ಕಾರ್ಬನ್ ಐಟಮ್ಗೆ ಕೆಳಗಡೆ ಇರುತ್ತಲ್ಲ, ಆವಾಗ ನಾವು ಇದನ್ನು ಅಲ್ಫಾ ಅಂತ ಕರಿತೀವಿ. You got this point? OH molecule when it is down here at the first carbon atom, now represent ಮಾಡಬೇಕಾದ್ರೆ this type of ribose we call it as alpha ribose. ಓಕೆ, ಸಿ ಫಸ್ಟ್ ಕಾರ್ಬನ್ನು ಇಲ್ಲಿ H ಇದೆ, ಇಲ್ಲಿ OH ಇದೆ. ಯಾವುದು ಕೆಳಗೆ ಬರುತ್ತೆ ಅಂತ ಅದು ನಮ್ಗೆ ಗೊತ್ತಲ್ಲ, ಯಾವ್ದು ಕೆಳಗೆ ಬರುತ್ತೆ ಅಂತ. ಇನ್ ಕೇಸ್ ಈ OH ಕೆಳಗಿತ್ತು ಅಂದರೆ ಆಲ್ಫಾ ರೈಬೋಸು, OH ಮೇಲೆ ಹೋಗಿ H ಕೆಳಗೆ, ಈ H ಕೆಳಗೆ ಬಂದು OH ಮೇಲೆ ಹೋಯಿತು ಅಂದರೆ ದಿಸ್ ವಿ ಕಾಲ್ ಇಟ್ ಆ್ಯಸ್ ಬೀಟಾ ರೈಬೋಸ್. ಅರ್ಥ ಆಯ್ತಾ? ಅಲ್ಫಾ ಆ್ಯಂಡ್ ಬೀಟಾ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್. OH ಗ್ರೂಪ್ ಕೆಳಗಿದ್ರೆ ಅದು ಅಲ್ಫಾ,
OH ಗ್ರೂಪ್ ಮೇಲೆ ಇತ್ತು, H ಕೆಳಗೆ ಬಂತು ಅಂದರೆ ದಿಸ್ ಈಸ್ ಬೀಟಾ ರೈಬೋಸ್. ಯು ಗಾಟ್ ದಿಸ್ ಪಾಯಿಂಟ್. ಸೊ ದಿಸ್ ಈಸ್ ದ ಸ್ಟ್ರಕ್ಚರ್ ಆಫ್ ರೈಬೋಸ್. ಅದೇ ರೀತಿಯಾಗಿ ನೆಕ್ಸ್ಟ್ ನಾವು ಗ್ಲೂಕೋಸನ್ನು ತಗೊಳ್ಳೋಣ. ಗ್ಲೂಕೋಸ್ ಎಲ್ಲಿರುತ್ತೆ? ಗ್ಲೂಕೋಸ್, ದ ಪ್ಲಾಂಟ್ಸ್ ಪ್ರಿಪೇರ್ ದೇರ್ ಓನ್ ಫುಡ್. ವಾಟ್ ಈಸ್ ದ್ಯಾಟ್ ಫುಡ್? ಇಟ್ ಈಸ್ ನಥಿಂಗ್ ಬಟ್ ದ ಗ್ಲೂಕೋಸ್. ಸರಿನಾ? ನಾವು ಇವನ್ ನಮ್ಮ ಬ್ಲಡ್ ಶುಗರ್ನಲ್ಲಿ ಇವಾಗ ನೀವು ನಮ್ಮ ಹ್ಯೂಮನ್ ಬೀಯಿಂಗ್ಸನ್ನು ತೊಗೊಂಡ್ರೆ ಬ್ಲಡ್ ಶುಗರ್ ಅಂತ ಹೇಳ್ತೀವಲ್ಲ, ವಾಟ್ ಈಸ್ ದ್ಯಾಟ್? ವಿಚ್ ಇಸ್ ದ್ಯಾಟ್ ಬ್ಲಡ್ ಶುಗರ್? ಇಟ್ ಈಸ್ ನಥಿಂಗ್ ಬಟ್ ದ ಗ್ಲೂಕೋಸ್. ಅದಕ್ಕೆ ಗ್ಲೂಕೋಸ್ ಲೆವೆಲ್ ತುಂಬ ಜಾಸ್ತಿನೂ ಆಗಬಾರ್ದು, ಕಡಿಮೆನೂ ಇರಬಾರ್ದು, ಡಯಾಬಿಟೀಸ್ ಅಂತ ಹೇಳ್ತೀವಲ್ಲ. ಸೊ ದಿಸ್ ಈಸ್ ದ ಗ್ಲೂಕೋಸ್ ಮಾಲಿಕ್ಯೂಲ್. ನಾವು ಗ್ಲೂಕೋಸ್ ಈಸ್ ಅ ಹೆಕ್ಸೋಸ್. ಹೆಕ್ಸೋಸ್ ಅಂದರೆ ಕಾರ್ಬನ್ ಎಷ್ಟಿರಬೇಕು? 6 ಇರಬೇಕು. ಸೊ C6H2O6. ಹೌದಾ? ಅಂದರೆ C6H12. ಇಲ್ಲಿ ನೋಡಿ, 2 ಆರ್ಲೆ ನಾವು ಹಿಂಗೆ 2 1 2 2 2 4 ಅಂತ ಓದ್ತಾ ಇದ್ವಿ. 2 6 12 ಆ್ಯಂಡ್ O6. ಸೊ ಇದನ್ನು ನಾವು ಡ್ರಾ ಮಾಡೋಣ. ಫಸ್ಟ್ ಇಲ್ಲಿ ನಾವು 5 ಕಾರ್ಬನ್ ಚೈನ್ ಹಾಕಿದ್ವಲ್ಲ, ಇಲ್ಲಿ ಎಷ್ಟಿದೆ? 6 ಇದೆ. 1 2 3 4 5 6. ಓಕೆ. ನಾವು ಫಸ್ಟು ವ್ಯಾಲೆನ್ಸಿ 4 ಬರಬೇಕು ಕಾರ್ಬನ್ನಿಗೆ. ಜಸ್ಟ್ ಅ ಮಿನಿಟ್, ಇದನ್ನ ಸ್ವಲ್ಪ ಮೇಲೆ ಡ್ರಾ ಮಾಡೋಣ. ಓಕೆ, ಕ್ವಿಕ್ಕಾಗಿ ಇದು 4th, ದೆನ್ 5th, H ಆ್ಯಂಡ್ ದಿಸ್ ಈಸ್ H. ಇದರ ಕೆಳಗಡೆ ಯಾವುದಿತ್ತು ಇವಾಗ ನಾವು ಸ್ಟಡಿ ಮಾಡೋದು? ಗ್ಲೂಕೋಸ್. ಓಕೆ, ಗ್ಲೂಕೋಸ್ ಅಂದರೆ C6H12O6 ಬರಬೇಕು. ಡ್ರಾ ಮಾಡಿ ಫಾಸ್ಟಾಗಿ. ಡ್ರಾ 1 2 3 4 5 6. ಓಕೆ, ನಾವು ವ್ಯಾಲೆನ್ಸಿ, ದೆನ್ ಆಲ್ಡಿಹೈಡ್ ಗ್ರೂಪ್. ಸರಿನಾ? ಇವಾಗ ಫಸ್ಟ್ ಯಾವಾಗ ನಾವು ಈ ಕಡೆ ಎಲ್ಲ OH ಬರಿತಾ ಹೋಗಿದ್ವಲ್ಲ, ಇಲ್ಲೂ ಕೂಡ ಅದನ್ನೇ ಮಾಡಿ. ಸೆಕೆಂಡ್ ಕಾರ್ಬನ್ನಿಂದ ಎಲ್ಲದಕ್ಕೂ OH ಬರೆಯೋಣ. ಇದು ಸಿಂಪಲ್ಲಾಗಿ ನಿಮ್ಗೆ ಹೆಂಗೆ ಡ್ರಾ ಮಾಡಬೇಕು ಅಂತ ಟ್ರಿಕ್. ಮೊದಲು ಚೈನ್ ಬರೀರಿ, ಆಮೇಲೆ OH ಬರೀರಿ. ಟ್ವಿಸ್ಟ್ ಏನು ಅಂತಂದರೆ, ಇಲ್ಲಿ 3rd ಕಾರ್ಬನ್ ಇರುತ್ತಲ್ಲ, 3rd ಕಾರ್ಬನ್ನು ಇದೊಂದು ಸ್ವಲ್ಪ ಹೇಳುತ್ತೆ ನಾನು ಎಲ್ಲರಂಗೆ ಇರಲ್ಲ, ಸ್ವಲ್ಪ ಡಿಫ್ರೆಂಟ್ ಆಗಿರ್ತೀನಿ ಅಂತ. ಯಾವುದು? 3rd ಕಾರ್ಬನ್. ನೆನ್ಪಿಟ್ಕೊಳ್ಳಿ. ಮಿಕ್ಕಿದ್ದೆಲ್ಲ ಸೇಮ್. ಸೊ ಇಲ್ಲಿ H ಬಂತು ಅಂದರೆ ಇಲ್ಲಿ OH ನಾವು ಈ ಕಡೆ ಬರಿಬೋದು. ಸರಿನಾ? ನಾವು ಕಂಪ್ಲೀಟ್ ದ ವ್ಯಾಲೆನ್ಸಿ ಫಾರ್ ಆಲ್. ಸೊ ಮಿಕ್ಕಿದ್ದೆಲ್ಲವೂ H ಬರೆದು ವ್ಯಾಲೆನ್ಸಿನ, ಕಾರ್ಬನ್ ವ್ಯಾಲೆನ್ಸಿನ ಕಂಪ್ಲೀಟ್ ಮಾಡೋಣ. ದಿಸ್ ಆಲ್ಸೋ ವಿಲ್ ರೈಟ್ OH ಓನ್ಲಿ. ಗೊತ್ತಾಯ್ತಾ? ಸೊ ಫಸ್ಟ್ ಚೈನ್ ಬರೆದ್ವಿ, ಮೇಲೆ ಆಲ್ಡಿಹೈಡ್ ಗ್ರೂಪ್ ಕೊಟ್ಟು ಫಸ್ಟ್ ಕಾರ್ಬನನ್ನು ಸ್ಯಾಟಿಸ್ಫೈ ಮಾಡಿಬಿಟ್ವಿ. ನೆಕ್ಸ್ಟು ಎಲ್ಲದಕ್ಕೂ OH ಬರಿತಾ ಹೋದ್ವಿ. ಬಟ್ 3rd ಕಾರ್ಬನ್ ವಿಲ್ ಸೇ ನೋ, ಐ ಡೋಂಟ್ ವಾಂಟ್ ಟು ಬಿ ಲೈಕ್ ಅದರ್ಸ್. ನಾನು ಬೇರೆಯವ್ರು ಇದ್ದಂಗೆ ಇರೋದಿಲ್ಲ, ನಾನು ಡಿಫ್ರೆಂಟಾಗಿ ಸ್ವಲ್ಪ ಈ ಕಡೆ Hನ್ನು ಹೊಂದಿ ಈ ಕಡೆ OHನ್ನು ಹೊಂದಿರ್ತೀನಿ ಅಂತ ಹೇಳುತ್ತೆ. 1 2 3 4 5 ಆ್ಯಂಡ್ 6. ಮುಗಿತಾ? ಯಾವತ್ತು ಯಾವ ಕಾರ್ಬನ್ ಸ್ವಲ್ಪ ನಾಟಿಯಾಗಿರುತ್ತೆ? ಕೆಳಗಡೆಯಿಂದ 2ನೇದು. ಓಕೆ, ಸೊ ಇಲ್ಲೂ ಕೂಡ ಕೆಳಗಡೆಯಿಂದ 2ನೇದು. 6th ಲಾಸ್ಟ್ ಆಯಿತು, 6ಕ್ಕಿಂತ ಒಂದು ಮುಂಚೆ ಯಾವುದು? 5th. ಸೊ ಇದು 5th ಕಾರ್ಬನ್ ಇಲ್ಲಿ ನಾಟಿಯಾಗಿರುತ್ತೆ, ಸ್ವಲ್ಪ ತಮಾಷೆ ತುಂಟಾಟ ಮಾಡೋಂಗಿರುತ್ತೆ. ಸೊ ವಾಟ್ ಇಟ್ ವಿಲ್ ಡೂ? ಅಗೈನ್ ಸೇಮ್ ಥಿಂಗ್. ಇದು ಫಸ್ಟ್ ಕಾರ್ಬನ್ ಜೊತೆ ಫ್ರೆಂಡ್ಶಿಪ್ ಮಾಡಲಿಕ್ಕೆ ಟ್ರೈ ಮಾಡುತ್ತೆ. ಓಕೆ, ಹೆಂಗೆ ಫ್ರೆಂಡ್ಶಿಪ್ಪು? ಇದೇ ಸೇಮ್ ಕಾನ್ಸೆಪ್ಟು. ಇಲ್ಲೆಲ್ಲ ಆಲ್ರೆಡಿ ಎಲ್ಲ ವ್ಯಾಲೆನ್ಸಿ ಇಲ್ಲಿ ಫುಲ್ ಆಗಿಬಿಟ್ಟಿದ್ದಾವೆ. ಅವಾಗ ಏನು ಮಾಡುತ್ತೆ? ಈ H ಹೋಗಿ ದಿಸ್ H ಇಟ್ ವಿಲ್ ಜಾಯಿನ್ ವಿತ್ OH. ಸೊ ಇಲ್ಲಿ Oಗೆ ಅದು ಅಟ್ಯಾಚ್ ಆಯಿತು ಅಂದರೆ ಇಲ್ಲಿ ಒಂದು ಬಾಂಡು ಕಡಿಮೆ ಆಗಿಬಿಡುತ್ತೆ. ಆವಾಗ ಇಲ್ಲಿ ನೋಡಿ, ಆಕ್ಸಿಜನಿಗೆ ಇಲ್ಲಿ ಒಂದೇ ವ್ಯಾಲೆನ್ಸಿ ಕಂಪ್ಲೀಟ್ ಆಗಿದೆ, ಬಟ್ ಇಲ್ಲಿ ಕಾರ್ಬನ್ನಿಗೆ 3. ಸೊ ಇದಕ್ಕೂ ಒಂದು ಅವಶ್ಯಕತೆ ಇದೆ, ಇದಕ್ಕೂ ಒಂದು ಅವಶ್ಯಕತೆ ಇದೆ. ಇದು ಕೆಮಿಸ್ಟ್ರಿ ಲ್ಯಾಂಗ್ವೇಜ್ನಲ್ಲಿ ಹೇಳ್ತಾ ಇಲ್ಲ. ಕೆಮಿಸ್ಟ್ರಿ ಲೆಕ್ಚರ್ಸ್ ಯಾರಾದರೂ ಇದನ್ನು ನೋಡ್ತಿದ್ರೆ ಪ್ಲೀಸ್ ಸಾರಿ, ನಾ ಇದನ್ನ ಮಕ್ಕಳಿಗೆ ಅರ್ಥ ಮಾಡಿಸ್ಲಿಕ್ಕೆ ಈ ರೀತಿ ಎಕ್ಸ್ಪ್ಲೇನ್ ಮಾಡ್ತಿರೋದು. ನೀವು ಸೈಂಟಿಫಿಕ್ ಆಗಿ ಕೆಮಿಸ್ಟ್ರಿ ಲ್ಯಾಂಗ್ವೇಜ್ನಲ್ಲಿ, ಕೆಮಿಸ್ಟ್ರಿ ಸಿಲೆಬಸ್ನಲ್ಲಿ ಎಕ್ಸ್ಪ್ಲೇನ್ ಮಾಡಿ. ಸೊ ಇವಾಗ ಇಲ್ಲಿ Oಗೆ ಕಂಪ್ಲೀಟ್ ಮಾಡಲಿಕ್ಕೆ, ಸೊ ದಿಸ್ O ಇಟ್ ವಿಲ್ ಜಾಯಿನ್ ದ ಹ್ಯಾಂಡ್ ವಿತ್ ದಿಸ್ ಕಾರ್ಬನ್. ಸರಿನಾ? ಸೊ ದಿಸ್ O, so 5th carbon and
6th ಕಾರ್ಬನ್ನಿಗೆ ಇದು ಅಟ್ಯಾಚ್ ಆಯಿತು. ಇದನ್ನೇ ನಾವು ರಿಂಗ್ ಮಾಡೋಣ. ಫಸ್ಟ್ O ಬರೆದು ಬಿಡೋಣ. ನಾವು ದಿಸ್ ಈಸ್ ದ O. ಓಕೆ, ಅಟ್ಯಾಚ್ ಟು ಫಸ್ಟ್ ಕಾರ್ಬನ್ ಆ್ಯಂಡ್ 5th ಕಾರ್ಬನ್. ಮಧ್ಯೆ ಎಷ್ಟು ಕಾರ್ಬನ್ ಡ್ರಾ ಮಾಡ್ಬೇಕು ನಾವು? 3 ಕಾರ್ಬನ್. ಇಲ್ಲಿ ಹೆಂಗಿತ್ತು, ಫಸ್ಟ್ ಮತ್ತು 4th ತೆಗೆದ್ರೆ ಮಧ್ಯೆ 2 ಕಾರ್ಬನ್ ಉಳಿದಿತ್ತು. ಬಟ್ ಇಲ್ಲಿ ಫಸ್ಟ್ ಮತ್ತು 5th ತೆಗೆದ್ರೆ 3 ಕಾರ್ಬನ್. ಹೆಂಗೆ 3 ಕಾರ್ಬನ್ನು? ಯಾಕಂದರೆ ಇಲ್ಲಿ C6 ಇದೆ, ಇದು ಹೆಕ್ಸೋಸ್, ಇದು ಪೆಂಟೋಸ್. ಓಕೆ, ಮೇನ್ ಕಾರ್ಬನ್ ಇಲ್ಲಿ 5 ಇದ್ದಾವೆ, ಇಲ್ಲಿ 6 ಇದ್ದಾವೆ. ಸೊ ಹೆಂಗೆ ಡ್ರಾ ಮಾಡೋದು? ನಾವು ದಿಸ್ ಈಸ್ ದ ಸ್ಟ್ರಕ್ಚರ್ ಯು ಕ್ಯಾನ್ ಡ್ರಾ ಮಾಡಿ ಎಲ್ಲರೂ, ಸರಿನಾ? ದೆನ್ ವಿ ಹ್ಯಾವ್ ಟು ಕಂಪ್ಲೀಟ್ ದ ಡೈಗ್ರಾಮ್. ಹೆಂಗೆ? ಫಸ್ಟ್ ಕಾರ್ಬನ್, ಸೆಕೆಂಡ್ ಕಾರ್ಬನ್, 3rd, 4th, 5th, 6th ಮೇಲ್ಗಡೆ ಫ್ಲ್ಯಾಗ್ ಥರ. ಇಲ್ಲೂ ನೋಡಿ 5th ಕಾರ್ಬನ್ ಐಟಮ್ ಇಲ್ಲಿ ಲಾಸ್ಟ್ ಯಾವುದು? ಇಲ್ಲಿ 5th. ಇಲ್ಲಿ ಲಾಸ್ಟ್ ಯಾವುದು? 6th. ಸೊ ಲಾಸ್ಟ್ ಕಾರ್ಬನ್ ಯಾವತ್ತು ಫ್ಲ್ಯಾಗ್ ಥರ ಅಳಗಾಡ್ತಾ ಇರುತ್ತೆ. ನಾವು ಗೋ ಆನ್ ಕಂಪ್ಲೀಟಿಂಗ್ ಆ್ಯಂಡ್ ರೈಟಿಂಗ್. ಫಸ್ಟ್ ಕಾರ್ಬನಿಗೆ H ಇದೆ, O ಇದೆ, OH ಇದೆ, ಹೌದಾ? ಶೇರ್ ಆಗಿರುವಂತಹ ಓನ ಆಲ್ರೆಡಿ ನಾವು ಡ್ರಾ ಮಾಡಿದ್ವಿ. ಏನು ಉಳೀತು? OH ಮತ್ತು H ಉಳೀತು. OH, OH, ರೈಟ್ ಅಲಾಂಗ್ ವಿತ್ ಮೀ, OH ಆ್ಯಂಡ್ H. ಸೆಕೆಂಡ್ ಕಾರ್ಬನ್ OH, ಸೊ ಇದು ಕೆಳಗಡೆ ಹೋಗುತ್ತೆ. ಮೇಲ್ಗಡೆ ಯಾವ್ದು ಬಂತು? H. ಥರ್ಡ್ ಕಾರ್ಬನ್, ಲುಕ್ ಅಟ್ ದಿಸ್, H ಈಸ್ ಹಿಯರ್. ಸೊ ಈ ಕಡೆ ಇರೋದು ಕೆಳಗೆ ಬರಬೇಕು. ಕೆಳಗೆ ಬಂತ H ಆ್ಯಂಡ್ OH. ಫೋರ್ತ್ ಕಾರ್ಬನ್, ಫೋರ್ತ್ ನೋಡಿ OH ಈ ಸೈಡ್ ಇದೆ, ಸೊ ಇದು ಕೆಳಗೆ OH, ಮೇಲ್ಗಡೆ H. ಫಿಫ್ತ್ ಅಗೇನ್ CH2OH. ಈ 5th ಕಾರ್ಬನನ್ನು ನಾವು CH2OH. ಸೊ CH2OH ತೆಗೆದ್ರೆ 5th ಕಾರ್ಬನ್ನಿಗೆ ಇನ್ನೊಂದು ಹೈಡ್ರೋಜನ್. Now this is the ring structure of glucose. ನಾ ಇಲ್ಲಿ ಏನು ಹೇಳಿದೆ? ಅಲ್ಫಾ ಮತ್ತು ಬೀಟಾ ಹೇಳಬೇಕಾದ್ರೆ OH ಕೆಳಗಿದ್ರೆ ಅದು ಅಲ್ಫಾ. ಸೊ ಇದು ಎಂಥ ಗ್ಲೂಕೋಸ್ ಇದು? ದಿಸ್ ಈಸ್ ನಥಿಂಗ್ ಬಟ್ ದ ಅಲ್ಫಾ ಗ್ಲೂಕೋಸ್. ಗೊತ್ತಾಯ್ತಾ? ಇನ್ ಕೇಸ್ H ಕೆಳಗೆ ಬಂತು ಅಂದರೆ ಅದು ಬೀಟಾ ಗ್ಲೂಕೋಸ್. ನಾವು ಜಸ್ಟ್ ಟ್ರೈ ವಿಡಿಯೋನ ಪಾಸ್ ಮಾಡಿ ನಾನು ಡ್ರಾ ಮಾಡೋದಕ್ಕಿಂತ ಮುಂಚೆ ಬೀಟಾ ಗ್ಲೂಕೋಸನ್ನು ಡ್ರಾ ಮಾಡಿ. ಹೆಂಗೆ? ಇದೇ ಚೈನ್ ಸ್ಟ್ರಕ್ಚರ್ ಸೇಮ್ ಇಟ್ಕೊಂಡು ಇದೇ ರಿಂಗನ್ನು ಇಟ್ಕೊಂಡು H ಮತ್ತು OH ಇಲ್ಲಿ ಚೇಂಜ್ ಆಗಬೇಕು. ಟ್ರೈ. ದಿಸ್ ಈಸ್ ದ ರಿಂಗ್. ಫಸ್ಟ್ ರಿಂಗ್ ಹಾಕ್ಕೊಳ್ಳೋದು, ಆಮೇಲೆ ಇದೆಲ್ಲ ಬಾಂಡ್ ಕಾರ್ಬನ್ನಿಗೆ ಅಟ್ಯಾಚು. 1, 2, 3, 4, 5 ಮತ್ತು 6. ಕರೆಕ್ಟಾ? Now this is alpha glucose. So we are drawing beta glucose. ಸೊ ಬೀಟಾ ಅಂತಂದರೆ H ಕೆಳಗೆ, OH ಮೇಲೆ, ರಿಮೈನಿಂಗ್ ಆಲ್ ಸೇಮ್. ಸೆಕೆಂಡ್ ಕಾರ್ಬನ್ OH, H. ಥರ್ಡ್ H ಕೆಳಗೆ, H, OH. ಫೋರ್ತ್ OH ಕೆಳಗೆ, H. ಆ್ಯಂಡ್ ಫಿಫ್ತ್ one is H and one is CH2OH. ಸೊ ದಿಸ್ ಈಸ್ ದ ಬೀಟಾ ಗ್ಲೂಕೋಸ್. ಕರೆಕ್ಟಾಗಿ ಡ್ರಾ ಮಾಡಿದ್ದೀರಾ ನೀವು ಕೂಡ? ಸೊ ದಿಸ್ ಈಸ್ ಅಲ್ಫಾ ಗ್ಲೂಕೋಸ್ ಆ್ಯಂಡ್ ದಿಸ್ ಈಸ್ ಬೀಟಾ ಗ್ಲೂಕೋಸ್. ಸೊ ಮೋನೋಸ್ಯಾಕ್ರೈಡ್ಸ್, ದೀಸ್ ಆರ್ ದ ಇದು ಒಂದೇ ಒಂದು ಶುಗರ್ ಯೂನಿಟ್ಟು. ಇದನ್ನು ನೀವು ಬ್ರೇಕ್ ಮಾಡಿದರೆ ನಿಮಗೆ ನೆಕ್ಸ್ಟ್ ಯಾವುದೋ ಶುಗರ್ ಸಿಗೋದೇ ಇಲ್ಲ. ಯು ಕ್ಯಾನ್ ಗೆಟ್ ಕಾರ್ಬನ್, ವಾಟರ್ ಮಾಲಿಕ್ಯೂಲ್ ಅದೆಲ್ಲ ಸಿಗುತ್ತೆ, ಬಟ್ ಅಲ್ಲಿ ಶುಗರ್ ಅಂತ ಸಿಗೋದಿಲ್ಲ. ಸೊ ದೇರ್ ಫೋರ್ ಮೊನೋಹೈಡ್ರೇಟ್ಸ್ ಆರ್ ಕಾಲ್ಡ್ ಆ್ಯಸ್ ಸಿಂಪಲ್ ಶುಗರ್ ಯೂನಿಟ್ಸ್. ದೀಸ್ ಆರ್ ದ ಸಿಂಪಲ್ ಶುಗರ್ ಯೂನಿಟ್ಸ್. ಚೈನ್ ಸ್ಟ್ರಕ್ಚರ್ ಹೆಂಗೆ ಅಂತ ಪ್ರಾಕ್ಟೀಸ್ ಮಾಡಿ, ವಿಡಿಯೋನ ಮತ್ತೆ ನೋಡಿ ಫಸ್ಟು ಚೈನನ್ನು ಹಾಕಿ, ಆಮೇಲೆ ಮೇಲ್ಗಡೆ ಆಲ್ಡಿಹೈಡ್ ಗ್ರೂಪನ್ನು ಹಾಕಿ OH ಅನ್ನು ಬರೆದ್ಬಿಡೋದು. ಆಮೇಲೆ ಮಿಕ್ಕಿದ ಕಡೆ ಎಲ್ಲ H. ಕೆಳಗಡೆಯಿಂದ ಎರಡನೇ ಕಾರ್ಬನ್ನು ಫಸ್ಟ್ ಕಾರ್ಬನ್ ಜೊತೆ ಯಾವತ್ತೂ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಅವಾಗೇನು ಫಾರ್ಮ್ ಆಗುತ್ತೆ? ಅವು ಫ್ರೆಂಡ್ಶಿಪ್ ಮಾಡ್ಕೊಳ್ಳಿಕ್ಕೆ ಆಕ್ಸಿಜನ್ ಮೊಲಿಕ್ಯೂಲನ್ನು ಶೇರ್ ಮಾಡ್ಕೋತವೆ, ಹೈಡ್ರೋಜನನ್ನಲ್ಲ. ಆಕ್ಸಿಜನ್ ಮೊಲಿಕ್ಯೂಲನ್ನು, ಈ ಆಕ್ಸಿಜನ್ ಮೊಲಿಕ್ಯೂಲ್ ಇರುತ್ತಲ್ಲ, ಕೆಳಗಡೆಯಿಂದ ಎರಡನೇ ಕಾರ್ಬನ್ನಿಗೆ ಅಟ್ಯಾಚ್ ಆಗಿರುವಂತಹ OH ಮೊಲಿಕ್ಯೂಲ್ನಲ್ಲಿ ಇರುವಂತಹ ಆಕ್ಸಿಜನ್ ಮೊಲಿಕ್ಯೂಲನ್ನು ಶೇರ್ ಮಾಡ್ಕೋತವೆ. ಇದನ್ನೇ ನೀವು ರಿಂಗ್ ಸ್ಟ್ರಕ್ಚರ್ ಆಗಿ ಡ್ರಾ ಮಾಡ್ಬೋದು. OH ಕೆಳಗಡೆ ಬಂದರೆ ಅದು ಅಲ್ಫಾ, OH ಮೇಲೆ ಹೋದರೆ ಅದು ಬೀಟಾ. So these are the monosaccharides, the simple sugar units. We have taken one example from pentose and one example from hexose. See, ಗ್ಲೂಕೋಸ್, ಗ್ಯಾಲಕ್ಟೋಸ್, ಫ್ರುಕ್ಟೋಸ್ ಈ ಮೂರನಲ್ಲಿನೂ ಕಾರ್ಬನ್ 6 ಇರುತ್ತೆ. ಸೊ
ಮೂರರದ್ದು ಕೆಮಿಕಲ್ ಫಾರ್ಮುಲಾ ಏನಾಯಿತು C6H12O6 ಅಂತಲೇ ಆಗುತ್ತೆ. ಫ್ರುಕ್ಟೋಸ್ ಚೇಂಜ್ ಆಗುತ್ತೆ ಸ್ಟ್ರಕ್ಚರ್ನಲ್ಲಿ. ಹೇಗೆ ಚೇಂಜ್ ಆಗುತ್ತೆ ಜಸ್ಟ್ ನೆನ್ಪಿಟ್ಕೊಳ್ಳಿ. ಫ್ರುಕ್ಟೋಸ್ನಲ್ಲಿ ಮೇಲ್ಗಡೆ ಆಲ್ಡಿಹೈಡ್ ಗ್ರೂಪ್ ಇರೋದಿಲ್ಲ, ಕೀಟೋ ಗ್ರೂಪ್ ಇರುತ್ತೆ. ನೆನ್ಪಿಟ್ಕೋಬೋದಾ? ಫ್ರುಕ್ಟೋಸ್ನಲ್ಲಿ ಆಲ್ಡಿಹೈಡ್ ಗ್ರೂಪ್ ಇರೋದಿಲ್ಲ. ಲೆಟ್ ಮೀ ಇರೇಸ್ ದಿಸ್. See, here I will draw the fructose. 1, 2, 3, 4. Now this is the carbon chain. ಈ ಚೈನ್ ಫಾರ್ಮುಲಾ ಇಲ್ಲಿ ಹೆಂಗೆ ಚೇಂಜ್ ಆಗುತ್ತೆ ಅಂತಂದರೆ, ಸಿ ದಿಸ್ ಈಸ್ ದ ಥರ್ಡ್ ಕಾರ್ಬನ್ ಐಟಮ್. ಇಲ್ಲಿ ಥರ್ಡ್ ಕಾರ್ಬನ್ ಐಟಮ್, ಇದು ಮಾತ್ರ ಇಲ್ಲಿ H, ರಿಮೈನಿಂಗ್ ಆಲ್ ಇಟ್ ವಾಸ್ OH. ಓಕೆ, ಸೊ ಮಿಕ್ಕಿದೆಲ್ಲ ಕಂಪ್ಲೀಟ್ ಮಾಡೋಣ. ಈ ಕಡೆ H ಇದೆ ಅಂದರೆ ಇಲ್ಲಿ OH ಬಂತು. ಸಿ ಫಸ್ಟ್ 2 ಕಾರ್ಬನ್ ಐಟಮ್ಸ್ ಇಲ್ಲಿ ಫ್ರುಕ್ಟೋಸ್ನಲ್ಲಿ ತೊಗೊಂಡ್ರೆ ಸ್ವಲ್ಪ ಚೇಂಜಸ್ ಬರುತ್ತೆ. ಹೇಗೆ ಚೇಂಜಸ್ ಬರುತ್ತೆ? ಕೀಟೋ ಗ್ರೂಪ್ ಅಂತ ಹೇಳಿದೆ. ಫ್ರುಕ್ಟೋಸ್ ಅಂದರೆ ಕೀಟೋ ಗ್ರೂಪ್ ಇರುತ್ತೆ ಫಂಕ್ಷನಲ್. ಎಲ್ಲಿ ಅಟ್ಯಾಚ್ ಆಗಿರುತ್ತೆ? ಸೆಕೆಂಡ್ ಕಾರ್ಬನ್ನಿಗೆ. ಆ್ಯಂಡ್ ಹಿಯರ್ ಇಟ್ ಈಸ್ H ಆ್ಯಂಡ್ H ಅಂದರೆ ಅದನ್ನು ಕೂಡ ನೀವು ಸಿ ಲಾಸ್ಟ್ ಕಾರ್ಬನ್ ಮತ್ತು ಫಸ್ಟ್ ಕಾರ್ಬನ್ ಸೇಮ್ ಇದೆ. CH2OH, CH2OH. ಫಂಕ್ಷನಲ್ ಗ್ರೂಪ್ ಈಸ್ ಕೀಟೋ ಗ್ರೂಪ್. ಸೊ ಹೆಂಗೆ ನೆನ್ಪಿಟ್ಕೋಬೇಕು ಅಂದರೆ, ಮೋನೋಸೆಕ್ರೈಡ್ಸಿಗೆ ಎಕ್ಸ್ಪೆಷಲಿ ಆಲ್ಡಿಹೈಡ್ ಗ್ರೂಪ್ ಇರ್ಬೋದು, ಕೀಟೋ ಗ್ರೂಪ್ ಇರ್ಬೋದು. ಆಲ್ಡಿಹೈಡ್ ಗ್ರೂಪ್ ಇತ್ತು ಅಂತಂದರೆ ದ ಗ್ರೂಪ್ ಈಸ್ ಆಲ್ವೇಸ್ ಅಟ್ಯಾಚ್ಡ್ ಟರ್ಮಿನಲ್ಲಿ. ಟರ್ಮಿನಲ್ಲಿ ಅಂದರೆ ಏನು? ಟರ್ಮಿನಲ್ ಪಾಯಿಂಟ್, ಎಂಡ್ ಪಾಯಿಂಟ್. ಸೊ ಎಂಡ್ ಪಾಯಿಂಟಿಗೆ, ಈ ಚೈನಿಗೆ ಎಂಡ್ ಪಾಯಿಂಟಿಗೆ ಆಲ್ಡಿಹೈಡ್ ಗ್ರೂಪು ಅದು ಅಟ್ಯಾಚ್ ಆಗಿರುತ್ತೆ. ಅದೇ ಕೀಟೋ ಗ್ರೂಪ್ ಇತ್ತು ಅಂದರೆ ಆ ಮೋನೋಸೆಕ್ರೈಡ್ನಲ್ಲಿ ಇಟ್ ಈಸ್ ಆಲ್ವೇಸ್ ಅಟ್ಯಾಚ್ಡ್ ಸಬ್ ಟರ್ಮಿನಲಿ. ಅಂದರೆ ಟರ್ಮಿನಲ್ ಆಗೋಕ್ಕಿಂತ ಮುಂಚೆನೇ ಅದು ಅಟ್ಯಾಚ್ ಆಗಿರುತ್ತೆ, ಮಧ್ಯದಲ್ಲಿ ಅಂತಲೂ ನಾವು ತಿಳ್ಕೊಬೋದು. ಸೊ ಆಲ್ಡಿಹೈಡ್ ಗ್ರೂಪ್ ಅಟ್ಯಾಚ್ಡ್ ಟರ್ಮಿನಲಿ, ಕೀಟೋ ಗ್ರೂಪ್ ಅಟ್ಯಾಚ್ಡ್ ಸಬ್ ಟರ್ಮಿನಲಿ. ಗೊತ್ತಾಯ್ತಾ? ಸೊ ಇದು ಚೈನ್ ಸ್ಟ್ರಕ್ಚರು. ಇದನ್ನು ನೀವು ಸೇಮ್ ಆಗಿ ಇಟ್ಕೊಂಡು ರಿಂಗ್ ಸ್ಟ್ರಕ್ಚರನ್ನು ಮಾಡ್ಬೋದು. ಹೇಗೆ? ಸೇಮ್ ಥೇರಿ. ಕೆಳಗಡೆಯಿಂದ ಎರಡನೇ ಕಾರ್ಬನ್ನು, ಸಿ ದಿಸ್ ಕಾರ್ಬನ್ ಇಟ್ ವಾಂಟ್ಸ್ ಟು ಅಟ್ಯಾಚ್ ವಿತ್ ದ ಫಂಕ್ಷನಲ್ ಗ್ರೂಪ್ ಅಂದರೆ ಸೆಕೆಂಡ್ ಕಾರ್ಬನ್. ಏನು ಫಾರ್ಮ್ ಆಗ್ಬೋದು ಹೇಳಿ ಇಲ್ಲಿ? ನೋ, ಸಿ ಹಿಯರ್ 1 2 ಸಾರಿ ದಿಸ್ ಈಸ್ 2 1 2 3 4 5 6. ಸೊ ಈ 6 ಕಾರ್ಬನ್ ಚೈನಲ್ಲಿ ಆಕ್ಸಿಜನ್ ಮೊಲಿಕ್ಯೂಲು ಸೆಕೆಂಡ್ ಕಾರ್ಬನ್ ಮತ್ತು ಫಿಫ್ತ್ ಕಾರ್ಬನ್ನಿಗೆ ಅಟ್ಯಾಚ್ ಆಗಿದೆ. ಮಧ್ಯೆ ಎಷ್ಟು ಉಳಿತು? 2 ಕಾರ್ಬನ್ ಉಳಿತು. ಸೊ ರಿಂಗ್ ಸ್ಟ್ರಕ್ಚರ್ ಹೆಂಗಾಗುತ್ತೆ? ನೋ ದಿಸ್ ವಿಲ್ ಬಿ ದ ರಿಂಗ್ ಸ್ಟ್ರಕ್ಚರ್. ಈ ರೀತಿ ರೈಬೋಸ್ ಥರ. ಓಕೆ, ಸಾರಿ ಅದು ನನಗೆ ನೀಟಾಗಿ ಕಾಣಿಸ್ತಿಲ್ಲ, ವೇಟ್ ಮಾಡಿ, ಸ್ವಲ್ಪ ದೊಡ್ಡದಾಗಿ ಡ್ರಾ ಮಾಡೋಣ. ಓಕೆ, ರೈಟ್. ನಾವು ದೀಸ್ ಆರ್ ದ ಬಾಂಡ್ಸ್. ಸರಿನಾ? ಸೊ ಆಕ್ಸಿಜನ್ ಫಾರ್ ಸೆಕೆಂಡ್ ಆ್ಯಂಡ್ ಫಿಫ್ತ್ ಕಾರ್ಬನ್. ಸೊ ಇದು ಸೆಕೆಂಡ್ ಕಾರ್ಬನ್ನಿಗೆ ಮತ್ತು ಫಿಫ್ತ್ ಕಾರ್ಬನ್ನಿಗೆ ಜಾಯ್ನ್ ಆಗಿದೆ. ಸೊ ಮಿಕ್ಕಿದ ಯಾವುದು? ಇಲ್ಲಿ ಫಸ್ಟ್ ಕಾರ್ಬನ್, ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್ ಆ್ಯಂಡ್ ಸಿಕ್ಸ್ತ್. ಓಕೆ, ಇಲ್ಲಿ ನೋಡಿ ಹೆಂಗೆ ನೆನ್ಪಿಟ್ಕೋಬೇಕು. ಇಲ್ಲಿ ಸೆಕೆಂಡ್ ಕಾರ್ಬನ್ನಿಗೆ CH2OH ಇದೆ, ಫಿಫ್ತ್ ಕಾರ್ಬನ್ನಿಗೆ CH2OH ಇದೆ. ಸೊ ಸಿಂಪಲ್ಲಾಗಿ ಬರೆದ್ಬಿಡಿ. ಫಸ್ಟ್ ಕಾರ್ಬನ್ ಏನಿದೆ? CH2OH, ಸಿಕ್ಸ್ತ್ ಕಾರ್ಬನ್ನಿಗೂ CH2OH. ಆ ಪ್ಲೇಸ್ನಲ್ಲಿ ಹೇಳ್ತಿರೋದು. ಓಕೆ, ನೆಕ್ಸ್ಟ್ ಸೆಕೆಂಡ್ ಕಾರ್ಬನ್. ಒನ್ ಮೋರ್, ಇಲ್ಲಿ ಏನು ಬರೀಬೇಕು ನೀವು? ಸೆಕೆಂಡ್ ಕಾರ್ಬನ್ನಿಗೆ CH2OH ಬರೆದ ಮೇಲೆ ಏನು ಅಟ್ಯಾಚ್ ಆಗಿದೆ? ಕೆಳಗಡೆ OH ಅಟ್ಯಾಚ್ ಆಗಿದೆ, OH ಉಳಿದಿದೆ. ಓಕೆ, ನೆಕ್ಸ್ಟ್ ಥರ್ಡ್ ಕಾರ್ಬನ್, H ಕೆಳಗೆ, OH ಮೇಲೆ, H ಆ್ಯಂಡ್ OH. ಫೋರ್ತ್ ಕಾರ್ಬನ್, OH ಕೆಳಗೆ, OH ದೆನ್ H. ಫಿಫ್ತ್ ನೋಡ್ಕೊಳ್ಳಿ. ಒಂದು ಕಡೆ ಅದು CH2OHಗೆ ಜಾಯ್ನ್ ಆಗಿದೆ, ಆಲ್ರೆಡಿ ಇಲ್ಲಿ ಬರೆದಿದ್ದೀವಿ. CH2OH ಆಯಿತು, O ಆಯಿತು, ಮಿಕ್ಕಿದ್ದೇನು? H. ಸೊ ಹಿಯರ್ ಕಮ್ಸ್ ದ H. ಓಕೆ, ಸೊ ಇಲ್ಲಿ ಫ್ರುಕ್ಟೋಸ್ನಲ್ಲಿ OH ಕೆಳಗಿಡಿದೆ. ಸೊ ಇದು ಅಲ್ಫಾ ಫ್ರುಕ್ಟೋಸ್ ಆಯಿತು. OH ಮೇಲೆ ಹೋಯಿತು ಅಂದರೆ ಅದು ಬೀಟಾ ಫ್ರುಕ್ಟೋಸ್ ಆಗುತ್ತೆ. ಸೊ ಯಾಕೆ ಫ್ರುಕ್ಟೋಸ್ ಡ್ರಾ ಮಾಡಿದ್ದು? ಬಿಕಾಸ್ ಇಲ್ಲಿ ಕೀಟೋ ಗ್ರೂಪನ್ನು ಹೊಂದಿರುವಂತಹ ಮೋನೋಸೆಕ್ರೈಡಿಗೆ ಎಕ್ಸಾಂಪಲ್ಲು ಫ್ರುಕ್ಟೋಸ್. ಸರಿನಾ? ಸೊ ಸ್ಕ್ರೀನ್ಶಾಟ್ ಬೇಕಂದ್ರೆ ತಳ್ಕೊಬೋದು.
Monosaccharides example we have taken ribose, glucose and even fructose structure. So this is nothing but the fructose. ಓಕೆ, ಫ್ರುಕ್ಟೋಸ್ ಶುಗರ್ ಎಲ್ಲಿರುತ್ತೆ? ಫ್ರುಕ್ಟೋಸ್ ಶುಗರ್ ಹೆಸರಲ್ಲೇ ಇದೆ. ಫ್ರೂಟ್ಸ್ಗಳಲ್ಲಿ ನಾವು ಯೂಶ್ವಲಿ ಈ ಫ್ರುಕ್ಟೋಸ್ ಶುಗರನ್ನು ಕಾಣ್ಬೋದು, ಸರಿನಾ? ಎಕ್ಸ್ಪೆಷಲಿ ಇದನ್ನು ನಾವು ಬೇಡ ಅದನ್ನು ರೈಟ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಇದರ ನೆಕ್ಸ್ಟ್ ಆಲಿಗೋಸ್ಯಾಕರೈಡ್ಸ್ ಅದು ಹೇಗೆ ಸ್ಟ್ರಕ್ಚರನ್ನು ಹೊಂದಿರುತ್ತೆ ಅಂತ ಸ್ಟಡಿ ಮಾಡೋಣ. ಓಕೆ, ವಿಲ್ ಮೀಟ್ ಅಗೇನ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದನ್ನೆಲ್ಲವನ್ನು ಒಂದು ಸತಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ.